HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಬಿನಿ ಜಲಾಶಯ ತುಂಬಿದಾಗ ನೀರನ್ನ ಹರಿಸಲೇಬೇಕು. ತುಂಬಿದ ಜಲಾಶಯದ ನೀರನ್ನ ಹಿಡಿದಿಡಲು ಹೇಗೆ ಸಾಧ್ಯ? ಹೋರಾಟ ಕೈಬಿಡಲು ಮನವಿ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ. ವೈವಾಹಿಕ ಕಲಹ ಶಂಕೆ, ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ. ಮೃತದೇಹಕ್ಕಾಗಿ ಪೊಲೀಸರ ಶೋಧ. ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಸಂವಾದ ಕಾರ್ಯಕ್ರಮ. ಪತ್ರಕರ್ತರು ಸತ್ಯದ ಪರ ನಿಲ್ಲಬೇಕು. ಹಾಯ್ ಬೆಂಗಳೂರು. ಓಮನಸೆ ಸಂಪಾದಕಿ ಭಾವನಾ ಬೆಳಗೆರೆ ಕರೆ. ಕಬಿನಿ ಜಲಾಶಯ ಭರ್ತಿಯಾಗುತ್ತಿದೆ. ಅಣೆಕಟ್ಟು ತುಂಬಿದಾಗ ನೀರು ಹರಿಸಲೇಬೇಕಾಗುತ್ತದೆ. ಅದನ್ನು ಹಿಡಿದಿಡಲು ಸಾಧ್ಯವಿಲ್ಲ. ನೀರು ಬಿಡಬಾರದೆಂದು ಹೋರಾಟ ಮಾಡುವ ನಿರ್ಧಾರವನ್ನು ಕೈಬಿಡಬೇಕೆಂದು ನಮ್ರತೆಯಿಂದ ಮನವಿ ಮಾಡುತ್ತೇನೆ ಎಂದು ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳಿಗೆ ಶನಿವಾರ ಪ್ರತಿಕ್ರಿಯೆ ನೀಡಿದ್ರು. ಕಾವೇರಿ ನೀರು ಹರಿಸುವ ವಿಚಾರವಾಗಿ ಪ್ರತಿಭಟನೆ ಬಗ್ಗೆ ಕೇಳಿದಾಗ ಕಬಿನಿ ಜಲಾಶಯದ ನೀರಿನ ಸಂಗ್ರಹಣೆ ಬಗ್ಗೆ ಅಧಿಕಾರಿಗಳು ಪ್ರತಿ ಗಂಟೆಯೂ ಮಾಹಿತಿ ನೀಡುತ್ತಿದ್ದಾರೆ. ಒಳಹರಿವು 40,000 ಕ್ಯೂಸೆಕ್ ಮುಟ್ಟಿದೆ. ಪ್ರಕೃತಿ ಯಾರ ಸ್ವತ್ತು ಅಲ್ಲ. ಪ್ರಕೃತಿಯ ಅಣತಿಯಂತೆ ನಾವು ಬದುಕುತ್ತಿದ್ದೇವೆ. ನಾವು ನೀರು ಬಿಡುಗಡೆ ಮಾಡಲ್ಲ ಎಂದು ತೀರ್ಮಾನ ಮಾಡಿದ್ರೂ ಜಲಾಶಯ ತುಂಬಿದಾಗ ನೀರನ್ನ ಹಿಡಿದಿಟ್ಟುಕೊಳ್ಳಲಾಗುವುದಿಲ್ಲ. ಹೋರಾಟಗಾರರು ನೀರು ಬಿಡುವ ಕಡೆ ಹೋಗಬಾರದು. ನೀರಿನ ರಭಸಕ್ಕೆ ನೀರು ಕೊಚ್ಚಿ ಹೋಗಬಹುದು. ಯಾರು ನೀರಿಗೆ ಅಡ್ಡ ಮಲಗಲು ಹೋಗಬೇಡಿ ಎಂದು ಮನವಿ ಮಾಡಿದರು. ನಮ್ಮ ಸ್ನೇಹಿತರು ತಮಿಳುನಾಡಿಗೆ ನೀರು ಹರಿಸಬಾರದಾಗಿ ಹೋರಾಟ ಬಂದ್ ಮಾಡ್ತೇವೆ ಎಂದು ಹೇಳ್ತಿದ್ದಾರೆ. ಒಂದು ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರ ಹೋರಾಟಕ್ಕೂ ಗೌರವವಿದೆ. ಆದರೆ ಈಗ ಪ್ರತಿಭಟನೆ ಬೇಡ. ಕಾನೂನು ಚೌಕಟ್ಟಿಗೆ ಏನೂ ತೊಂದರೆಯಾಗಬಾರದು. ಜನಜೀವನಕ್ಕೆ ತೊಂದರೆಯಾಗಬಾರದು. ಈ ರಾಜ್ಯದಲ್ಲಿ ಎಲ್ಲ ಜನರು ಬದುಕುತ್ತಿದ್ದಾರೆ. ಎಲ್ಲರನ್ನೂ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ತಮಿಳುನಾಡು ಸೇರಿದಂತೆ ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳು ಎಂದರು. 2 ರಾಜ್ಯಗಳನ್ನು ಕಾಪಾಡುವ ತೀರ್ಪನ್ನ ಈ ಹಿಂದೆ ನೀಡಲಾಗಿದೆ. ಮಾಧ್ಯಮವೊಂದರಲ್ಲಿ ಸಮತೋಲಿತ ಅಣೆಕಟ್ಟು ನಿರ್ಮಾಣ ಮಾಡುವುದರಿಂದ ಏನೆಲ್ಲ ಅನುಕೂಲವಾಗಲಿದೆ ಎಂದು ಚೆನ್ನಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಕಾವೇರಿ ನೀರಿನ ವಿಚಾರವಾಗಿ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಅನೇಕರು ಅವರ ಕೈಲಾದ ಪ್ರಯತ್ನ ಮಾಡಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರಿಗೂ ಯಾವ್ಯಾವ ಜಲಾಶಯಗಳಲ್ಲಿ ಎಷ್ಟೆಷ್ಟು ನೀರಿದೆ ಎನ್ನುವ ಮಾಹಿತಿ ಕೂಡ ಇದೆ. ಬೇರೆ ಸಂದರ್ಭಗಳಿಗೆ ಹೋಲಿಸಿದರೆ ಅರ್ಧ ನೀರನ್ನ ಬಿಡುಗಡೆ ಮಾಡಿಲ್ಲ ಎಂದು ನಮ್ಮ ಮನವಿ ತಿರಸ್ಕರಿಸಿದ್ದಾರೆ ಎಂದು ಹೇಳಿದರು. ತುಂಗಭದ್ರಾ ವಿಚಾರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಸಮತೋಲಿತ ಅಣೆಕಟ್ಟು ನಿರ್ಮಾಣ ಮಾಡಲು ತೀರ್ಮಾನ ಮಾಡಲಾಗಿದೆ. ಅವರು ಸಹ ಸಮಿತಿ ರಚನೆ ಮಾಡುವುದಾಗಿ ತಿಳಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಆದ ಮೇಲೆ ನಡೆದ ಐತಿಹಾಸಿಕ ತೀರ್ಮಾನ, ಐತಿಹಾಸಿಕ ಹೆಜ್ಜೆ ಎಂದರು. HCN ನ್ಯೂಸ್, ಹಾಸನ್. ಲೋಗೋ ಬೀಳುತ್ತೆ ಬಿಡಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಈ ನಾಡಿಗೆ ದುಃಖವನ್ನು ದೂರ ಮಾಡುವಂತಹ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾಪ್ತ ವಿಫಲ ಆಗಲ್ಲ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷಪಟ್ಟರು, ನಲಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ನಾನು ನಂಬಿರುವಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನ ಕೂಡ ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿರಬೇಕು ಅಂತ ನನ್ನ ಮಾರ್ಗದರ್ಶನ. ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಕುವೆಂಪುರವರು ಹೇಳಿದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನೆಲೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ. ಇವತ್ತು ನಾನು ಬಂದು ನನ್ನ ತಾಯಿಗೆ
ಚಾಮುಂಡೇಶ್ವರಿಗೆ ಈ ರಾಜ್ಯ ಯಾವಾಗಲೂ ಕೂಡ ಸುಭಿಕ್ಷವಾಗಿರಲಿ. ಮಳೆ, ರೈತರ ಬದುಕು, ವರ್ತಕರ ವ್ಯಾಪಾರ, ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ಒಳ್ಳೆ ರಾಜ್ಯಕ್ಕೆ ಸೇವೆ ಮಾಡುವಂಥ ಶಕ್ತಿ, ತಾಳ್ಮೆ ಯಾವಾಗಲೂ ಕೂಡ ಸಿಗಲಿ ಅಂತ ಪ್ರಾರ್ಥಿಸಿ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು, ಸಾಕ್ಷಿಗುಡ್ಡೆಯಲ್ಲಿ ಹೋಗಬೇಕು ಅನ್ನೋದು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೆಸಗೋಡು ಗ್ರಾಮದಲ್ಲಿ ಪತ್ನಿಯನ್ನ ಕೊಲೆಗೈದು ಬಳಿಕ ಪತಿ ಆತ್ಮಹತ್ಯೆಗೆ ಶರಣಾಗಿರುವ ಶಂಕಿತ ಘಟನೆ ಬೆಳಕಿಗೆ ಬಂದಿದ್ದು, ಮೃತ ಮಹಿಳೆ ಶವಕ್ಕಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮೃತ ಗೃಹಿಣಿಯನ್ನ 35 ವರ್ಷದ ಗಗನ ಎಂದು ಗುರುತಿಸಲಾಗಿದ್ದು, ಅವರು ಹಳೇಬೀಡು ಹೋಬಳಿಯ ಸಾಣೇನಹಳ್ಳಿ ಗ್ರಾಮದವರಾಗಿದ್ದಾರೆ. ಪತಿ 41 ವರ್ಷದ ರಘು ಕೆಸಗೋಡು ಗ್ರಾಮದ ನಿವಾಸಿಯಾಗಿದ್ದು, ಘಟನೆ ಬಳಿಕ ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಗಗನ ಮತ್ತು ರಘು ಸುಮಾರು 13 ವರ್ಷಗಳ ಹಿಂದೆ ವಿವಾಹವಾಗಿದ್ದರು. ದಂಪತಿಗೆ 12 ವರ್ಷದ ಮತ್ತು 6 ವರ್ಷದ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇವರು ಚಿಕ್ಕಮಗಳೂರಿನಲ್ಲಿ ಬೇಕರಿ ನಡೆಸುತ್ತಿದ್ದು, ಅಲ್ಲಿಯೇ ಎಂಎಲ್ಸಿ ಸಿಟಿ ರವಿಯವರ ನಿವಾಸದ ಹಿಂಭಾಗದ ಪ್ರದೇಶದಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಪ್ರಾಥಮಿಕ ಮಾಹಿತಿಯಂತೆ ಶುಕ್ರವಾರ ಮಧ್ಯಾಹ್ನ ರಘು ತನ್ನ ಪತ್ನಿಯೊಂದಿಗೆ ಕಾರಿನಲ್ಲಿ ಕೆಸಗೋಡು ಗ್ರಾಮಕ್ಕೆ ತೆರಳಿದ್ದನು. ಸಂಜೆ ಸುಮಾರು 6:30 ಗಂಟೆಗೆ ಗ್ರಾಮಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಬಳಿಕ ತನ್ನ ಕೆಲ ಸಂಬಂಧಿಕರಿಗೆ ವಿಡಿಯೋ ಕರೆ ಮಾಡಿ ಪತ್ನಿಯನ್ನ ಕೊಲೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪತ್ನಿಯನ್ನ ಕಾರಿನಲ್ಲೇ ಕೊಲೆಗೊಯ್ದು ಬಳಿಕ ಯಗಚಿ ನಾಲೆಗೆ ಮೃತದೇಹವನ್ನ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ನಂತರ ಕೆಸಗೋಡು ಗ್ರಾಮಕ್ಕೆ ಬಂದು ರಘು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪೊಲೀಸರು ಶಂಕಿಸಿದ್ದಾರೆ. ಸದ್ಯ ಗಗನ ಅವರ ಮೃತದೇಹಕ್ಕಾಗಿ ಪೊಲೀಸರು ಯಗಚಿ ನಾಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ಅರೇಹಳ್ಳಿ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಪೊಲೀಸರ ತನಿಖೆ ಪೂರ್ಣಗೊಂಡ ಬಳಿಕವೇ ಘಟನೆಗೆ ನಿಖರ ಕಾರಣ ಮತ್ತು ಸಾವಿನ ಸಂದರ್ಭ ಸ್ಪಷ್ಟವಾಗಲಿದೆ. HCN ನ್ಯೂಸ್, ಬೇಲೂರು. ಏನು ಅಫೇರ್ ಇಂದಿದಲ್ಲ, ಅವಳ ಅಫೇರ್ ಇರೋದಕ್ಕೆ ನಾನು ಇದು ಮಾಡ್ತಾ ಇರೋದು. ನಾನು ಹೇಳ್ಬಾರ್ದು ಅನ್ಕೊಂಡು ತಡ್ಕೊಂತಿದ್ದೆ. ಅವಳಿಗೆ ಯಾವೊಂದು ಜೊತೆ ಅಫೇರ್ ಇತ್ತು, ಆಯ್ತಾ. ನನ್ನನ್ನು ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ದಾಗ ಮನೆಗೆ ಬರೋಕ್ಕೆ ಹೇಳೋದು ಇವೆಲ್ಲ ಮಾಡಿದಳು, ಆಯ್ತಾ. ನಾನು ತಡ್ಕೊಂಡು ಇಷ್ಟು ತನಕ ಯಾರಿಗೂ ಹೇಳ್ಬಾರ್ದು, ನನ್ನ ಮನೆ ಸಂಸಾರ ಅಂದ್ಕೊಂಡಿದ್ದೆ. ಯಾವಾಗಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆಯಾ, ಹಿಂಗೆಲ್ಲ ಮಾಡೋಳು. ನನ್ನನ್ನು ಹತ್ರ ಸೇರಿಸ್ದಂಗೆ ಅವನ ಜೊತೆ ಚಕ್ಕಂದ ಆಡಕ್ಕೆ ಮಾಡ್ಕೊಂಡಿದ್ಲು. ಊರಿಗೆ ಹೋಯ್ತು ಅಂದರೆ ಮನೆಗೆ ಕರ್ಸ್ಕೊಳ್ಳೋದು, ಹಿಂಗೆಲ್ಲ ಮಾಡೋಳು. ನಾನು ಮುರಿಯೋದಿಗಂಜಿ ಇಷ್ಟು ನನಗೆ ಯಾರಿಗೂ ಹೇಳ್ತಾರಲ್ಲ. ಲಾಸ್ಟಿಗೆ ನಾನು ಸಾಯಾಗೆ ಯಾಕೆ ನನ್ನ ಜೊತೆ ಸತ್ಯನ ಸಾಯ್ಬೇಕು, ಸಾಯ್ಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಇತ್ತು ಅವನ ಜೊತೆಲ್ಲ. ನಾನು ಅದನ್ನು ತಡ್ಕೊಳಕ್ಕಾಗಲಿಲ್ಲ. ನೀವು ಯಾರು ನಂಬಲ್ಲ ಅದನ್ನು. ಅದಕ್ಕೆ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ. ಅವ್ರನ್ನ ಕರ್ಕೊಂಡು ಬೆಳಿಗ್ಗೆ ನಾನು ಬರ್ತೀನಿ. ಇವ್ರು ಏನು ಮಾಡ್ಕೊಂಡಿದ್ದೀವಿ? ಇವ್ರು ಬೇಕ್ರಿ ಮಾಡ್ತೀನಿ. ಅಲ್ವಾ, ಇವರು ಯಾವ ರೀತಿ ಸತ್ತೋಗಿದ್ರು? ಇವರು ಹ್ಯಾಂಗಿಂಗ್ ಮಾಡ್ತಾರೆ, ನೇಣಕ್ಕೆ ಅಲ್ಲಿ ಕೆಸ್ಕೊಡೋದು. ಅವ್ರ ಊರು ಕೆಸ, ಅವ್ರ ಊರು ಕೆಸ್ಕೊಡೋದು. ಬೇಕರಿ ಸ್ವಂತ ಬೇಕರಿಲ್ಲ, ಸ್ವಂತ ಬೇಕು. ಚೆನ್ನಾಗಿಲ್ಲ, ಓಕೆ, ಚೆನ್ನಾಗಿದ್ರು. ಎಷ್ಟು ಜನ ಮಕ್ಕಳು? ಅವರು ಒಬ್ಬರೇ ಮಗ, 2 ಜನ ಹೆಣ್ಮಕ್ಳು. ಅವರು ಈಗ ಅವರಿಗೆ 2 ಗಂಡು. ಸೈನ ಒಬ್ಬ 12 ವರ್ಷದನು, ಒಬ್ಬ 4 ವರ್ಷದ. 2 ಗೋಡ್ರೇಜ್ ಬಿಲ್ ಕೊಡ್ಸಿದ್ದಾರೆ. ಒಂದು 35 ಸಾವಿರದ. ಈಗ ಮೊನ್ನೆ ಇತ್ತು. ಮತ್ತು ಅವ್ರದ್ದು ಕಾರೆಗೋಡೆ ಗೊತ್ತಿದೆ ನಿಮಗೆ, ಅಲ್ಲಿ ಅವ್ರ ಮನೆ ದೇವರು, ಅದಕ್ಕೆಲ್ಲ ಧಾರಾಳವಾಗಿ ಇದು ಮಾಡಿದ್ದಾನೆ. ಮೊನ್ನೆ ನನಗೂ ಸಿಕ್ಕಿದ್ದ ಕೆಸ್ಕೊಡಿಗೆ ಬಂದಾಗ. ಆಷಾಢ ಮಾಸದ ಹಬ್ಬ ಮಾಡ್ತಾರೆ. ಈ ವಿಷಯ ಏನು ಮಾತಾಡಲಿಲ್ಲ ಪಾಪ, ಬೇರೆ ವಿಷಯಗಳು ಚರ್ಚೆ ಮಾಡಿದ್ವಿ. ನಮ್ಮೂರಿನಲ್ಲಿ ನಾವು ಒಂದು ಶಿವನ ದೇವಸ್ಥಾನ ಮಾಡ್ತಾಯಿದ್ವಿ. ಅವರು ಪತ್ರಕರ್ತರು ಯಾವುದೇ ಸಂದರ್ಭದಲ್ಲೂ ಸತ್ಯದ ಪರ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ ಗಟ್ಟಿತನ ಬಿಟ್ಟುಕೊಡಬಾರದೆಂದು ಹಾಯ್ ಬೆಂಗಳೂರು ಓ ಮನಸೆ ಸಂಪಾದಕಿ ಭಾವನಾ ಬೆಳಗೆರೆ ಹೇಳಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಯಾವ ಸುದ್ದಿ ಹೈಲೈಟ್ ಮಾಡಬೇಕು ಬಿಡಬೇಕು ಎನ್ನುವುದು ನಾನು ತಂದೆಯವರ ಗರಡಿಯಲ್ಲಿ ಕಲಿತಿದ್ದೇನೆ. ಅಪ್ಪನ ಮೇಲೆ 482 ಕೇಸ್ ಇದ್ದರೂ ಅವರು ಬರೆಯಲು ಹಿಂಜರಿಯಲಿಲ್ಲ. ಪತ್ರಕರ್ತರು ಸಮಾಜದಲ್ಲಿ ಆಗಿರುವ ತಪ್ಪು ಗುರುತಿಸಿ ಜನರಿಗೆ ತಲುಪಿಸಬೇಕೆಂದು ಹೇಳುತ್ತಿದ್ದರು. ಸುದ್ದಿ ಎಲ್ಲರಿಗೂ ಸಿಗುತ್ತದೆ, ಅದನ್ನು ವಿಶ್ಲೇಷಣೆ ಮಾಡುವ ವಿಧಾನ ಮುಖ್ಯ. ಯಾವುದೇ ಸುದ್ದಿಗೆ ವಿಜೃಂಭಣೆಯ ಚೌಕಟ್ಟು ನೀಡಿದರೆ ಪೀಠ ಪತ್ರಿಕೋದ್ಯಮವಾಗಲಿದೆ.
ತಂದೆಯವರು ಹಂಗಿಲ್ಲದೆ ಮುಲಾಜಿಲ್ಲದೆ ಬರೆದವರು, ದ್ವೇಷದಿಂದ ಬರೆಯುತ್ತಿರಲಿಲ್ಲ, ತಪ್ಪನ್ನ ಎತ್ತಿ ತೋರಿಸುತ್ತಿದ್ದರು ಎಂದರು. ಹಾಗೆಯೇ ಈಗಿನ ಪತ್ರಕರ್ತರು ಗಟ್ಟಿತನದಿಂದ ಸತ್ಯದ ಪರ ನಿಲ್ಲಬೇಕು ಎಂದರು. ಕೆಯುಡಬ್ಲ್ಯೂಜೆ ಉಪಾಧ್ಯಕ್ಷ ಎಚ್ಬಿ ಮದನಗೌಡ ಮಾತನಾಡಿ, ರವಿ ಬೆಳಗೆರೆ ಅವರು ಎಲ್ಲಾ ಸ್ತರದಲ್ಲಿ ದೊಡ್ಡವರಾದರೂ ಕಿರಿಯರ ಬಗ್ಗೆ ಪ್ರೀತಿ ಹೊಂದಿದ್ದರು. ಅವರ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮ ಹಾಸನದಲ್ಲಿ ನಡೆದಿವೆ. ಪತ್ರಿಕೋದ್ಯಮದಲ್ಲಿ ಅಚ್ಚಳಿಯದ ಸಾಧನೆ ಮಾಡಿ ಹೋಗಿದ್ದಾರೆ. ಓದಿಸಿಕೊಂಡು ಹೋಗುವ ವಿಶೇಷ ಶಕ್ತಿ ಅವರ ಬರವಣಿಗೆಯಲ್ಲಿ ಇತ್ತು. ಅದನ್ನು ಭಾವನಾ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ಗುಣಗಾನ ಮಾಡಿದರು. ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ, ಸಾಂಸ್ಕೃತಿಕ ಸಮಿತಿಯಿಂದ ಇದು 7ನೇ ಕಾರ್ಯಕ್ರಮ. ಸಮಿತಿಯ ಎಲ್ಲರೂ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಪತ್ರಿಕೋದ್ಯಮ ವೃತ್ತಿಗೆ ಪೂರಕ ಮಾರ್ಗದರ್ಶನ ಸಿಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದಕ್ಕೂ ಮುನ್ನ ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಚಲಂ ಹಾಡ್ಲಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾಂಸ್ಕೃತಿಕ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ ಕೊಚ್ಚರಗಿ ನಿರೂಪಿಸಿದರು. ವೇದಿಕೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷ ಜಿ ಪ್ರಕಾಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ ಹಾಗೂ ಸರ್ಕಾರಿ ಕಲಾ ಕಾಲೇಜು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾ ಭವ್ಯ ನವೀನ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಾರು ಓದೋದಿಲ್ಲ, ಒಂದ್ಸತಿ ಓದ್ಬೋದು. ಇದು ಹೈ ಬ್ಯಾಂಗ್ಳೂರು, ಒಂದು ಟ್ಯಾಗ್ ಇದೆ, ಒಂದು ಬ್ರ್ಯಾಂಡ್, ಅದು ಮತ್ತೆ ಅವ್ರ ಮಗಳು ಸ್ಟಾರ್ಟ್ ಮಾಡಿದಾಳಂತೆ, ಅವ್ರ ಅಪ್ಪನ್ಕಿಂತನಾ ನೋಡೋಣ, ನಮ್ಮ ಅಪ್ಪನ್ಕಿಂತ ಇಲ್ಲ, ಅದು ಮಾಸ್ಟರ್ ಪೀಸು, ಅದು ನನಗೆ ಗೊತ್ತಿದೆ. ಆದರೆ ಅದನ್ನ ನಾನು ನಿಭಾಯಿಸ್ಕೊಂಡು ತಂದೆನ ಎಲ್ಲೂ ನಶಿಸಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಿದೆ. ಪ್ರಿಂಟ್ ಮೀಡಿಯಾದ ಲೈಫ್ ಸ್ಪ್ಯಾನ್ ಎಷ್ಟಿದೆ ಅಂತಂದರೆ, ನಾವು ಅದ್ರ ಒಳಗಡೆ ಎಷ್ಟು ರುಚಿಕರವಾಗಿರುವಂಥ ರೋಚಕವಾಗಿರುವಂಥ ಸುದ್ದಿಗಳನ್ನು ನಾವು ಕೊಡ್ತೀವೋ ಅಲ್ಲಿವರೆಗೂ ಜನ ಓದ್ತಾರೆ. ಅವ್ರು ಕಾದಾದರೂ ಓದ್ತಾರೆ, ಅದು ಹಳೇದಾಗಿರ್ಬೋದು, ಅದನ್ನು ಓದ್ತಾರೆ. ಆಗಲೇ ನಾನು ಮಾತಾಡಿದ ಹಾಗೆ ಓದ್ತಾರೆ ಜನ. ಬಟ್ ಪ್ರಿಂಟ್ ಮೀಡಿಯಾ ಈಗ ನೋಡ್ತಾ ಇರಿ ನೀವು, ಹೇಳ್ದಂಗೆ 5 ವರ್ಷ 10 ವರ್ಷ ಅಂತ ಹೇಳ್ತಿರಲ್ಲ, ಅದು ನಿಧಾನಕ್ಕೆ ರಿವರ್ಸ್ ಆಗುತ್ತೆ. ನೀವು ಫ್ಯಾಷನ್ಸ್ ನೋಡಿದ್ದೀರಾ, ಇವಾಗ ಡ್ರೆಸ್ ಸೆನ್ಸ್ಗಳು ನೋಡಿದ್ದೀರಾ? 80s ಹೋಗಿದ್ದೀವಿ ನಾವು, ಅವಾಗಿಂದು ಹುಡುಗಿರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಬಫು ಅದೆಲ್ಲ ಇರ್ತಾ ಹಂಗೆ ವಾಪಸ್ ಹೋಗಿದ್ದೀವಿ ನಾವು. ಈಗ ಅದೇ ರೀತಿನಲ್ಲಿ ಇನ್ನು 5 ವರ್ಷದಲ್ಲಿ ಪ್ರಿಂಟ್ ಮೀಡಿಯಾ ವಾಪಸ್ ತಿರ್ಕೊಂಡು ಈ ಕಡೆ ಬರಲೇಬೇಕು. ಜನಕ್ಕೆ ಎಷ್ಟು ಅಂತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಮಹಿಳೆಯರಿಗೆ ಸಂತಸದ ಸುದ್ದಿ. ಸಿರಿ ಸಮೃದ್ಧಿ ಸೀರೆ ಹಬ್ಬವನ್ನು ರವೀಂದ್ರನಗರದ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಆಯೋಜಿಸಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಲುವಾಗಿ ಹಾಸನ ನಗರದ ರವೀಂದ್ರನಗರದ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಸಿರಿ ಸಮೃದ್ಧಿ ಸೀರೆ ಹಬ್ಬವನ್ನು ಆಗಸ್ಟ್ 1ರಿಂದ 6ನೇ ದಿನಾಂಕದವರೆಗೂ 6 ದಿನಗಳ ಕಾಲ ಏರ್ಪಡಿಸಿದ್ದು, ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೀರೆಗಳಿದ್ದು ಹಾಸನ ಜಿಲ್ಲೆಯ ಮಹಿಳೆಯರು ಖರೀದಿಸಬಹುದು. ಇಲ್ಲಿ ಕಾಂಚೀಪುರಂ ಕ್ರೇಪ್ ಸಿಲ್ಕ್ ಜೊತೆಗೆ ಇನ್ನೂ ವಿವಿಧ ಮಾದರಿಯ ಸೀರೆಗಳಿಗೆ ಒಂದುಕೊಂಡರೆ ಮತ್ತೊಂದು ಉಚಿತವಾಗಿ ನೀಡಲಾಗುತ್ತಿದೆ. ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಹಳೆಯ ಜರಿ ಸೀರೆಗಳನ್ನು ಕೊಳ್ಳಲಾಗುತ್ತದೆ. ಜೊತೆಗೆ 1 ಗ್ರಾಂ ಗೋಲ್ಡ್ ಆಭರಣಗಳು ಲಭ್ಯವಿದೆ. ಸಿರಿ ಸಮೃದ್ಧಿ ಸೀರೆ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನ ಹಾಸನದ ವೇದಭಾರತಿ ಸಂಸ್ಥಾಪಕ ಹರಿಹರಪುರ ಶ್ರೀಧರ್, ವೈದ್ಯ ಡಾಕ್ಟರ್ ಪ್ರೀತಿ ಮೋಹನ್, LICಯ ಅಭಿವೃದ್ಧಿ ಅಧಿಕಾರಿ ರತ್ನಮಾಲಾ ಇನ್ನಿತರೆ ಗಣ್ಯರು ಸೇರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೇದಭಾರತಿ ಸಂಸ್ಥಾಪಕ ಹರಿಹರಪುರ ಶ್ರೀಧರ್, ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆಯಂತ ಉಡುಪಿಗೆ ಉನ್ನತ ಸ್ಥಾನವಿದೆ. ಇಂತಹ ಉಡುಪುಗಳ ಬಳಕೆ ಹೆಚ್ಚು ಮಾಡುವಂತಾಗಬೇಕು. ಅದಕ್ಕೆ ಇಂತಹ ಮಾರಾಟ ಮಳಿಗೆಗಳು ಅತ್ಯಗತ್ಯ. ಇದನ್ನು ಕೇವಲ ವ್ಯಾಪಾರದ ದೃಷ್ಟಿಯಿಂದ ನೋಡದೆ ನಮ್ಮ ಸಂಸ್ಕೃತಿಯ ಉಳಿವು ಎಂದು ಪರಿಗಣಿಸಬೇಕು ಎಂದರು. ಡಾಕ್ಟರ್ ಪ್ರೀತಿ ಮೋಹನ್ ಮಾತನಾಡಿ, ಈ ರೀತಿಯ ಸುಂದರ ಸೀರೆ ಪ್ರದರ್ಶನವನ್ನು ಉದ್ಘಾಟಿಸಿರುವುದು ಸಂತಸದ ವಿಚಾರ. ಇಲ್ಲಿರುವ ಸೀರೆಗಳಲ್ಲಿ ವೈವಿಧ್ಯತೆ, ಗುಣಮಟ್ಟ ಚೆನ್ನಾಗಿದೆ. ಬೆಲೆಗಳು ಕೂಡ ಕೈಗೆಟುಕುವಂತಿದೆ. ಆದ್ದರಿಂದ ಮಹಿಳೆಯರು ಇದರ ಸದುಪಯೋಗ ಪಡೆಯಿರಿ. ಪುರುಷರು ತಮ್ಮ ಪತ್ನಿ, ತಾಯಿ, ಅಕ್ಕ ತಂಗಿಯರಿಗೆ ಸೀರೆ ಖರೀದಿಸಿ ಎಂದರು. LIC ಅಭಿವೃದ್ಧಿ ಅಧಿಕಾರಿ ರತ್ನಮಾಲಾ ಮಾತನಾಡಿ, ಈ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯಲ್ಲಿ ಒಂದುಕೊಂಡರೆ ಮತ್ತೊಂದು ಉಚಿತವಾಗಿ ಸೀರೆ ಸಿಗುತ್ತಿದೆ. ಸೀರೆಗೆ ಅಂದು ಇಂದು ಮುಂದೂ ಕೂಡ ಮಹತ್ವವಿದೆ. ಇದು ಹೆಣ್ಣಿಗೆ ಗೌರವ ತರುವ ಉಡುಪು ಎಂದರು.
ಈ ಸಂದರ್ಭದಲ್ಲಿ ನಿವೃತ್ತ ಡಿಡಿಪಿಐ ಕೃಷ್ಣ ಶೆಟ್ಟಿ, ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ನಾರಾಯಣ ಶೆಟ್ಟಿ, ಅಂಕಿತಾ ವೆಲ್ನೆಸ್ ಸೆಂಟರ್ನ ಕೋಚ್ ಲತಾಶ್ರೀ, ಅಮೋಘವಾಣಿ ಪತ್ರಿಕೆಯ ಸಂಪಾದಕಿ ಇಂದಿರಾಮಣಿ, ಸಿರಿ ಸಮೃದ್ಧಿ ಸಂಸ್ಥೆಯ ಮಾಲೀಕರಾದ ಸುನಂದ ಕೇಶವಮೂರ್ತಿ ಮತ್ತು ದೀಪಕ್ ಕೇಶವಮೂರ್ತಿ, ಜಾಹೀರಾತು ಸಂಸ್ಥೆಯ ಗೌತಮ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ತೆ. ನಾವು ಹಾಸನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಮೈಸೂರಲ್ಲಿ ಮತ್ತು ದೇವನಹಳ್ಳಿಲಿ ತುಂಬಾ ಯಶಸ್ವಿಯಾಗಿ ನಡೀತು. ಹಾಸನದಲ್ಲಿ ಸಿರಿ ಸಮೃದ್ಧಿ ಸೀರೆ ಹಬ್ಬ ಅಂತ ನಾವು ಮೊದಲನೇ ಸಲ ಮಾಡ್ತಾ ಇರೋದು. 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಈ ಹಬ್ಬ ಇರುತ್ತೆ. ಮತ್ತು ಇಲ್ಲಿ ಬೈ ಒನ್ ಗೆಟ್ ಒನ್ ಮೇನ್ ಆಫರ್ಸು 250 ರೂಪಾಯಿಂದನೂ ಸಿಗುತ್ತೆ ಸೀರೆ ನಿಮಗೆ. 250 ರೂಪಾಯಿಂದ 25,000ವರೆಗೂ ಎಲ್ಲ ರೀತಿಯ ಸೀರೆ, ವಿವಿಧ ರೀತಿಯ ಸೀರೆಗಳಂತೂ ಇಲ್ಲಿ ಲಭ್ಯ ಇದೆ. ಕಾಟನ್ ಸ್ಯಾರಿ, ಕ್ರೇಪು, ಪ್ಯೂರ್ ಕ್ರೇಪು, ಕಾಂಜೀವರಮ್ಮು, ಸೆಮಿ ಸಿಲ್ಕ್ ಸ್ಯಾರೀಸು, ಎಲ್ಲ ಥರ ಸ್ಯಾರೀಸರು, ಎಲ್ಲ ಥರ ಸೀರೆಗಳು ಇಲ್ಲಿರುತ್ತೆ. ಬನ್ನಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ. ಸದುಪಯೋಗ ಅದನ್ನು ಏನಿದೆ ನೀವು ಬೆನಿಫಿಟ್ ಮಾಡ್ಕೊಳ್ಳಿ. ಸರ್ 1000ಗೆ 4 ಸ್ಯಾರಿ ಕೊಡ್ತಾ ಇದ್ದೀವಿ. ಮೇಯ್ನ್ಲಿ ಬೈ ಒನ್ ಗೆಟ್ ಒನ್ ಇರುತ್ತೆ. 1000ಗೆ 4 ಸ್ಯಾರೀಸು, ಬೈ 3 ಗೆಟ್ 2 ಸ್ಯಾರೀಸ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ ಅಂತೂ ಮೇಯ್ನ್ಲಿ ಬೈ ಒನ್ ಗೆಟ್ ಒನ್ನು ಸ್ಪೆಷಲ್ ಆಫರ್ಸು. ಅದು ಬಿಟ್ಟು ಅಡಿಷ್ನಲ್ ಆಫರ್ಸ್ ಏನು ಅಂತಂದರೆ 25,000 ಬಿಲ್ ಮಾಡಿದವ್ರಿಗೆ ಲಕ್ಷ್ಮಿ ಮುಖವಾಡ, ಡೆಕೋರೇಟೆಡ್ ಲಕ್ಷ್ಮಿ ಮುಖವಾಡನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆ್ಯಂಡ್ 50,000 ಬಿಲ್ ಮಾಡಿದವ್ರಿಗೆ ಕಂಪ್ಲೀಟ್ ಲಕ್ಷ್ಮಿ ಸೆಟ್ಟನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮತ್ತು ಅವರ್ಲಿ ಲಕ್ಕಿ ಡ್ರಾ ಕೂಡ, ಆವತ್ತಿನ ದಿನಕ್ಕೆ ಲಕ್ಕಿ ಡ್ರಾ ಕೂಡ ನಾವು ಸ್ಪೆಷಲಾಗಿ ಲಾಂಚ್ ಮಾಡ್ತಾ ಇರ್ತೀವಿ. ಸುಂದರವಾದ ಸೀರೆ ಪ್ರದರ್ಶನ ಮಾರಾಟದ ಒಂದು ಎಕ್ಸಿಬಿಷನ್ ಅನ್ನು ಇನಾಗ್ರೇಟ್ ಮಾಡ್ತಿರೋದು ಬಹಳ ಸಂತೋಷ ಆಗುತ್ತೆ. ಇದು ಇಟ್ಸ್ ಮೈ ಪ್ರಿವಿಲೇಜ್, ಆನರ್ ಕೂಡ ಇದಕ್ಕೆ ಅಮೋಘವಾಣಿಯ ರಂಗಸ್ವಾಮಿ ಸರ್ ಧನ್ಯತೆಯನ್ನು ಸಲ್ಲಿಸೋದನ್ನ ಇಷ್ಟಪಡ್ತೀನಿ. ಯಾಕೆಂದರೆ ಈ ಅವಕಾಶವನ್ನು ನಾವು ನಮಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸೀರೆಗಳನ್ನು ನೋಡಬೇಕಾದ್ರೆ ತುಂಬ ವೈವಿಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಹಾಗೆ ಕ್ವಾಲಿಟಿ ಕೂಡ, ಗುಣಮಟ್ಟ ಕೂಡ ಚೆನ್ನಾಗಿದೆ ಅನಿಸ್ತಾ ಇದೆ. ಇದನ್ನು ನೇಕಾರರಿಂದ, ಅಂದರೆ ವೀವರ್ಸಿಂದ ಇದು ಕನ್ಸ್ಯೂಮರ್ಸ್ಗೆ, ಗ್ರಾಹಕರಿಗೆ ಬರ್ತಾ ಇರುವಂಥದ್ದು. ಪ್ರೈಸಸಲ್ಲೂ ಕೂಡ ಇದು ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಪ್ರೈಸಸ್. ಸೊ ಹಾಗಾಗಿ ಎಲ್ಲ ವೇದ ಪ್ರಸಾರ ಮಾಡ್ತಾ ಇರೋಂಥ ಗುರುಗಳ ಒಂದು ಪರಿಚಯ ಆದಂಗೆ ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊತಿದ್ದೀನಿ. ಸೊ ಇದಕ್ಕೆ ನಮ್ಮ ರಂಗಸ್ವಾಮಿಯವರು ಅವಕಾಶ ಮಾಡಿಕೊಟ್ರು. ಆ್ಯಕ್ಚುಲಿ ಇವತ್ತು ಬರೋಂಗಿರಲಿಲ್ಲ, ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೂ ಮೇಡಮ್ ಇಲ್ಲಿ ಒಂದು ವಿಸಿಟ್ ಮಾಡಿ ಹೋಗಿ ಅಂತ ಕೇಳ್ಕೊಂಡ್ರು. ಸೊ ವಿಸಿಟ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಅಂದ್ಕೊಳ್ತೀನಿ. ಯಾಕಂದರೆ ಒಳ್ಳೆ ಗಣ್ಯರ ಪರಿಚಯ ಆಯಿತು. ಹಾಗೆ ಇಲ್ಲಿ ಬಂದು ನಾವು ಸ್ವಲ್ಪ ಬೇಗ ಬಂದಿದ್ದೆ, ಹಾಗಾಗಿ ಒಂದು ಸೀರೆಗಳನ್ನ ನೋಡೋವಂಥ ಒಂದು ಅವಕಾಶ ಕೂಡ ಸಿಕ್ತು. ಸೊ ಸೀರೆಗಳು ನೋಡುವಾಗ ಬಹುಮುಖ್ಯವಾಗಿ ಅದೇ ನೇಕಾರರಿಂದ ಗ್ರಾಹಕರಿಗೆ ಡೈರೆಕ್ಟಾಗಿ ಹೋಗ್ತಾ ಇರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ಎಲ್ಲ ಸೀರೆಗಳು ನಾನು ನೋಡಿದ್ದು ಒಂದು ಹೈಲೈಟಾಗಿ ಕಾಣ್ತಾ ಇತ್ತು, ಬೈ ಒನ್ ಗೆಟ್ ಒನ್. ಎಲ್ಲ ಸೀರೆಗಳ ಮೇಲೆ ಅದನ್ನು ನಾನು ಗಮನಿಸಿದೆ. ಆ್ಯಂಡ್ ರೇಟ್ ಕೂಡ ಎಲ್ಲ ಕೂಡ ಸ್ತ್ರೀ ಸಮೃದ್ಧಿ ಸೀರೆ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಪರವಾಗಿ. ನಮ್ಮ ಮುಂದೆ ಈಗ ಸೀರೆಗಳ ರಾಶಿ ಇದೆ, ಹೌದಾ? ನಮ್ಮ ಭಾಗದಲ್ಲಿ ಬಣ್ಣ ಬಣ್ಣದ ಕಲರ್ಫುಲ್ ಸ್ಯಾರಿಗಳು ನಮ್ಮ ಮುಂದೆ ಇದೆ. ನೀವು ಈಗಾಗಲೇ ನಿಮ್ಮ ಮನಸ್ಸನ್ನು ಈಗಾಗಲೇ ಆಕರ್ಷಣೆ ಮಾಡಿದೆ. ಅಂತ ಒಳ್ಳೆಯ ಹಬ್ಬವನ್ನು ಇಲ್ಲಿ ಸ್ತ್ರೀ ಸಮೃದ್ಧಿ ಬೆಂಗಳೂರಿನವರು ಅರೇಂಜ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಖುಷಿ ಇದ್ದರೆ ನಮ್ಮ ಪುರುಷಂಗಿ ಭವನದಲ್ಲಿ ಪ್ರಪ್ರಥಮ ಬಾರಿಗೆ ಈ ವ್ಯವಸ್ಥೆಯನ್ನು ಆಯೋಜನೆ ಮಾಡಿದ್ದಾರೆ. ಅದು ನಮಗೆ ತುಂಬ ಖುಷಿಯನ್ನು ತಂದುಕೊಂಡಿದೆ. ಹಾಗೆ ಹೆಣ್ಮಕ್ಳಿಗೆ ಎರಡು ವಸ್ತುಗಳು ಬಹಳ ಪ್ರಿಯವಾಗುತ್ತೆ. ಒಂದು ಸೀರೆ, ಇನ್ನೊಂದು ಒಡವೆ. ಎರಡು ಇದೆ, ಸೀರೆ ಮತ್ತು ಒಡವೆ ಎರಡು ಕೂಡ. ಹೆಣ್ಮಕ್ಳು ಯಾವುದೇ ರೀತಿ ಬಟ್ಟೆ ಇವಾಗೆಲ್ಲ ವೆಸ್ಟರ್ನೈಸ್ ಆಗಿದ್ದಾರೆ, ನಾನು ಕೂಡ ಆಗಿದ್ದೀನಿ. ಆದರೂ ಆ ಸೀರೆ ಅಂತ ಹೇಳಿ ಬಂದವಾಗ ಆ ಇಮೋಷನ್ ಒಂದು ಖಂಡಿತವಾಗ್ಲೂ ಇರುತ್ತೆ. ನಮ್ದೆಲ್ಲ ಸ್ಪೆಷಲ್ ಅಕೇಶನ್ ಹೇಳಿ ಯಾರು ಸ್ಪೆಷಲ್ ಪ್ಯಾಂಟ್ ಶರ್ಟ್ಸ್ ಯಾರು ಹಾಕೋದಿಲ್ಲ. ಎಲ್ಲ ಯಾವ ರೀತಿ ಸೀರೆಗಳನ್ನ ನೋಡೋಣ, ಯಾವ ಥರದ ಸೀರೆ ನೋಡೋಣ, ವೆರೈಟೀಸ್. ನಮ್ಮೆಲ್ಲರ ಮೈಂಡ್ ಸೆಟ್ ಎಷ್ಟೇ ಫಾರ್ವರ್ಡ್ ಆಗಿದ್ರು ಕೂಡ ನಮ್ಮ ರೂಟ್ಸ್ ಅಲ್ಲೇ ಇದೆ ಅಲ್ವಾ? ಸೊ ಹಾಗಾಗಿ ಈ ರೀತಿ ಒಂದು ನಮಗೆ ನೇಕಾರರಿಂದ ಡೈರೆಕ್ಟಾಗಿ ನಮಗೆ ಬರ್ತಾ ಇರೋದಿದೆಯಲ್ವಾ, ಇದು ನಮ್ಮೆಲ್ಲರಿಗೂ ಒಂದು ಆಪರ್ಚುನಿಟಿ. ಲೈನಲ್ಲಿ ಎಲ್ಲ ಹಬ್ಬಗಳು ಬಂದ್ಬಿಟ್ಟಿದೆ. ಆ್ಯಂಡ್ ನಮ್ಮೆಲ್ಲರಿಗೂ ಸೀರೆದ ಅವಶ್ಯಕತೆ ಒಂದು ಇದೆ. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಸ್ಯಾರೀಸನ್ನು ನೋಡಿದವಾಗ ನನಗೇನು ಅನಿಸ್ತು ಅಂತ ಹೇಳಿದರೆ ಪ್ರೈಸ್ ರೀಸನೇಬಲ್ ಆಗಿದೆ. ಇವತ್ತು ನಾನು ಸೀರೆಯ ಈ ಮೇಳಕ್ಕೆ ಬಂದಿದ್ದೀನಿ. ನಿಜವಾಗಲೂ ಇಲ್ಲಿ ಸೀರೆಗಳನ್ನು ನೋಡಿದಾಗ ಬಹಳ ಕಡಿಮೆ ದರದಲ್ಲಿ ಒಂದಕ್ಕೆ ಒಂದು ಫ್ರೀಯಾಗಿ ಕೊಟ್ಕೊಂಡು ನೇರವಾಗಿ ನೇಕಾರರಿಂದ ಬಳಕೆದಾರರಿಗೆ ಬರ್ತಿರುವಂಥ ಇದನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ.
ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದ್ರಲ್ಲಿ ಸೀರೆ ಮಹತ್ವ ಬಹಳ ಇದೆ. ನಾನು ಎಲ್ಲ ಸಾರ್ವಜನಿಕರಲ್ಲಿ ನಮಸ್ತೆ, ನನ್ನ ಹೆಸರು ಆಶಾ ಮಹೇಂದರ್. ನಾನು ಆ್ಯಕ್ಚುಲಿ ಇಲ್ಲಿಗೆ ನಿನ್ನೆ ನಮ್ಮ ಗುರುಗಳು ಶ್ರೀಧರ್ ಗುರುಗಳು ಇನ್ವೈಟ್ ಮಾಡಿದ್ರು. ಸೊ ನಾನು ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಸೊ ಕಡಿಮೆ ಬಜೆಟಿಂದ ಈ ಬಜೆಟ್ವರೆಗೂ ಒಂದೊಂದು ತುಂಬ ಚೆನ್ನಾಗಿದೆ. ಸೊ ಯಾವ್ದು ನೋಡೋದು ಯಾವ್ದು ಬಿಡೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಚೀಪ್ ಬಜೆಟಲ್ಲೇ ಸಿಗ್ತಾ ಇದೆ, ಕೈಗೆ ಎಡ್ಕೋ ಥರದ್ರಲ್ಲೇ ಇದೆ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಪರ್ಚೇಸ್ ಮಾಡಿ. ಸೊ ನನಗೂ ಇಷ್ಟ ಆಯಿತು. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಸುವರ್ಣ ಅವಕಾಶ ಇದೆ. ಕುರುವಿನ ಶೆಟ್ ಭವನದಲ್ಲಿ ಸೀರೆ ಆಫರ್ ಹಾಕಿದ್ದಾರೆ. ಎಲ್ಲ ಬನ್ನಿ, ಒಂದು ತಗೊಂಡ್ರೆ ಒಂದು ಆಫರ್ ಸಿಗುತ್ತೆ. ತುಂಬ ಚೆನ್ನಾಗಿದ್ದಾವೆ ಸೀರೆಗಳು. ನೀವು ಬನ್ನಿ, ತಗೊಂಡು ನಿಮ್ಮ ಅಕ್ಕ ತಂಗಿಯರೆಲ್ಲರನ್ನು ಕರೆಸ್ಕೊಂಡು ನೋಡಿ. ಮತ್ತು ವರಮಹಾಲಕ್ಷ್ಮಿಗೆ ತುಂಬ ಚೆನ್ನಾಗಿದ್ದಾವೆ ಸೀರೆಗಳು, ಬಂದು ತಗೊಂಡೋಗಿ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದ ಹಿರಿಹಸಡೆ ಸಮೀಪ ಕಾಡಾನೆ ದಾಳಿಗೆ ರೈತರೊಬ್ಬರು ಬಲಿಯಾದ ಘಟನೆ 2 ದಿನಗಳ ಬಳಿಕ ಬೆಳಕಿಗೆ ಬಂದಿದೆ. ಅರಣ್ಯ ಇಲಾಖೆಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಮೃತದೇಹವನ್ನು ಸ್ಥಳದಿಂದ ತೆರವುಗೊಳಿಸಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಮೃತ ರೈತನನ್ನ ಕಣಗುಪ್ಪೆ ಗ್ರಾಮದ 50 ವರ್ಷದ ಧರ್ಮೇಶ್ ಎಂದು ಗುರುತಿಸಲಾಗಿದೆ. ಬುಧವಾರ ಸಂಜೆ ಎಸ್ಐಆರ್ ಪಟ್ಟಿಗೆ ಅಗತ್ಯವಿದ್ದ ಫೋಟೋ ತೆಗೆಸಿಕೊಳ್ಳಲು ಧರ್ಮೇಶ್ ಅವರು ಸಂಜೆ 5:30 ಸುಮಾರಿಗೆ ಮನೆಯಿಂದ ಬೇಲೂರಿಗೆ ತೆರಳಿದ್ದರು. ರಾತ್ರಿ ವಾಪಸ್ ಮನೆಗೆ ಬರುತ್ತಿದ್ದ ವೇಳೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಕೊಳಲು ಗ್ರಾಮದವರೆಗೂ ಆಟೋದಲ್ಲಿ ಬಂದು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಮನೆಗೆ ತೆರಳುತ್ತಿದ್ದರು. ಮನೆಯಿಂದ ಸುಮಾರು 200 ಮೀಟರ್ ದೂರದಲ್ಲಿರುವ ಸುದರ್ಶನ್ ಎಂಬುವರ ತೋಟದ ಬಳಿ ಒಂಟಿಕಾಡಾನೆ ಏಕಾಏಕಿ ದಾಳಿ ಮಾಡಿದೆ. ಆತಂಕಗೊಂಡ ಧರ್ಮೇಶ್ ಮನೆ ಕಡೆಗೆ ಓಡುವ ಬದಲು ತೋಟದೊಳಗೆ ಓಡಿದ್ದು ಕಾಡಾನೆ ಸೊಂಡಿಲಿನಿಂದ ಎತ್ತಿ ಎಸೆದ ಪರಿಣಾಮ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಧರ್ಮೇಶ್ ಅವರು ಮನೆಗೆ ಮರಳದ ಹಿನ್ನೆಲೆ ಸಹೋದರರಾದ ಜಗದೀಶ್ ಮತ್ತು ಗಣೇಶ್ ಸೇರಿದಂತೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ವ್ಯಾಪಕ ಹುಡುಕಾಟ ನಡೆಸಿದ್ರು. ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಅನುಮಾನಗೊಂಡ ಕುಟುಂಬಸ್ಥರು ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾಣೆ ಪ್ರಕರಣ ದಾಖಲಿಸಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸರು ಕೂಡ ಶ್ವಾನದಳದ ನೆರವಿನಿಂದ ತೋಟಗಳಲ್ಲಿ ಶೋಧ ಕಾರ್ಯ ನಡೆಸಿದ್ರೂ ಸುಳಿವು ಸಿಕ್ಕಿರಲಿಲ್ಲ. ಬಳಿಕ ಸ್ಥಳೀಯ ಯುವಕ ಹೇಮೇಶ್ ಬುಧವಾರ ರಾತ್ರಿ ಧರ್ಮೇಶ್ ಅವರನ್ನ ಆ ಭಾಗದಲ್ಲಿ ನಡೆದುಕೊಂಡು ಹೋಗುತ್ತಿರುವುದನ್ನು ಕಂಡಿದ್ದಾಗಿ ಮಾಹಿತಿ ನೀಡಿದ ಹಿನ್ನೆಲೆ ಗ್ರಾಮಸ್ಥರು ಮತ್ತೊಮ್ಮೆ ಹುಡುಕಾಟ ನಡೆಸಿದ್ರು. ಶುಕ್ರವಾರ ಸಂಜೆ ಸುಮಾರು 5:30 ವೇಳೆಗೆ ಸುದರ್ಶನ್ ಅವರ ತೋಟದಲ್ಲಿ ಧರ್ಮೇಶ್ ಅವರ ಮೃತದೇಹ ಪತ್ತೆಯಾಗಿದ್ದು ಕಾಡಾನೆ ದಾಳಿಯಿಂದಲೇ ಮೃತಪಟ್ಟಿರುವುದು ದೃಢಪಟ್ಟಿದೆ. ಘಟನೆ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆದರೆ ಕಳೆದ 2 ವರ್ಷಗಳಲ್ಲಿ ಇದೇ ಭಾಗದಲ್ಲಿ ಕಾಡಾನೆ ದಾಳಿಯಿಂದ 3 ಸಾವನ್ನಪ್ಪಿದ್ದು 5 ಗಾಯಗೊಂಡರೂ ಅರಣ್ಯ ಇಲಾಖೆ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ ಗ್ರಾಮಸ್ಥರು ಮೃತದೇಹವನ್ನು ತೆರವುಗೊಳಿಸಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದರು. ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ಯೋಜನೆ ಜಾರಿಗೆ ತರಬೇಕು, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಜೀವ ರಕ್ಷಣೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಆನೆ ದಾಳಿಯಿಂದ ಸಾವನ್ನಪ್ಪಿದ ಕುಟುಂಬಕ್ಕೆ ಶಾಸಕ ಸುರೇಶ್ ಸಾಂತ್ವನ ಹೇಳಿ 20 ಲಕ್ಷ ಚೆಕ್ ಅನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಿದರು. HCN ನ್ಯೂಸ್, ಬೇಲೂರು. ಕಂಬ ಹಾಕ್ತಿದ್ರು ಫೋನ್ಗಳು. ಅದಕ್ಕೆ ಏನಾಗಿದೆ ಅಂತಂದ್ರೆ ಅವನು ಏಜೆನ್ಸಿ ಇದನ್ನಲ್ಲ, ಅವನು ಪೊಲೀಸಿನ ಫೋರ್ಸ್ ತಗೊಂಡು ಕಂಬ ಹಾಕಿ ಹೋಗ್ತಿದ್ದಾನೆ. ಯಾರು ರೈತರನ್ನೇನು ಕೇಳ್ತಾ ಇಲ್ಲ. ಅವನು ಎಳ್ಕೊಂಡು ಹೋಗ್ತೀವಿ, ನಿಮ್ಗೆ ಒಳಗಡೆ ಹಾಕ್ತಿವಿ ಅಂತ ಹೇಳಿ. ನಿಮ್ ಗಮನಕ್ಕೂ 2 ಸರಿ ನಾನು ಹೇಳಿದ್ರಲ್ಲ ಈ ತರ ಆಗ್ತಾ ಇದೆ ಅಂತ ಹೇಳ್ತಾರೆ. DC ಆರ್ಡರ್ ಆಗಿದೆ. ಅದೇ ಅಂದ್ರೆ ರೈತರನ್ನ ಏನ್ ಬೇಕಾದ್ರೂ ಮಾಡ್ಕೊಂಡು ಇವರು ದೌರ್ಜನ್ಯ ಮಾಡ್ಬೋದು ಅಧಿಕಾರಿಗಳು. ಈ ತರ ಪ್ರಾಜೆಕ್ಟ್ಗಳನ್ನ ಈ ತರ ಪ್ರಾಜೆಕ್ಟ್ಗಳನ್ನ ಮಲೆನಾಡಲ್ಲಿ ಅವ್ಯಾಹತವಾಗಿ ಎಲ್ಲಿ ಬೇಕಲ್ಲಿ ಲೈನ್ ಎಳೆಯೋದು, ಎಲ್ಲಿ ಬೇಕಲ್ಲಿ ಇವರು ಈ ತರ ಗರ್ಜನೆ ಶುರು ಮಾಡಿದ್ರೆ ಆನೆಗಳಿಗೂ ಡಿಸ್ಟರ್ಬ್ ಆಗುತ್ತೆ. ಅವು ಏನೋ ಶಾಂತಿಯಾಗಿರ್ತವೆ, ಅವನ್ನ ಇರಕ್ ಬಿಡಲ್ಲ ಇವರು. ಯಾವ್ಯಾವ ಸ್ಕೀಮ್ಗಳು ತರೋದು, ಅವು ತಂದು ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋಗೋದು, ರೈತರ ಮೇಲೆ ದಾಳಿ ಮಾಡ್ತವೆ. ಇವನ್ ಯಾರು ಅಮಾಯಕ ರಸ್ತೆ ಮೇಲೆ ಅಣೋದು, ರಸ್ತೆ ಅವ್ನು ಊರಿಗೆ ಬರ್ತಾ ಇರೋಲ್ಲ, ಆನೆ ಹೊಡ್ಕೊ ಬಂದು ಇಲ್ಲಿ ಎಳ್ಕೊ ಬಂದು ಬಿಸಾಕಿದೆ. ಸಾಯಂಕಾಲ ಇಲ್ಲಿ ದಿಕ್ ತಪ್ಪಿಸ್ತಾ ಇರೋದು ಹೆಂಗೆ ಅಂತಂದ್ರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು, ಅವನು ಇದು ಆನೆ ಸಾಯಿಸಿತಾ ಇಲ್ವಾ ಅಂತೇಳಿ ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ಅಲ್ಲಿ ಹಲಸಿನ ಮರ ಕೆಡಿಕೊಂಡು ಹಲಸಿನ ಹಣ್ಣು ತಿಂದು ಇಷ್ಟುದಪ್ಪ ಹೆಜ್ಜೆ ಇದಾವೆ. ಕಾಮನ್ ಸೆನ್ಸ್ ಇರೋ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಆಗುತ್ತೆ, ಇವ್ರುಗಳಿಗೆ ಅರ್ಥ. ನನಗೆ ಇವರು ಆಗ್ಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್, ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು ಬ್ರದರ್, ಇವರು ರಮಣ್ಣ ಅಂತ. ನಮ್ಮ ಕೃಷಿ ಕೆಲಸಗಳಲ್ಲಿ ಅಥವಾ ಅವ್ರ ಮನೆ ಕೃಷಿ ಕೆಲಸಗಳಲ್ಲಿ ನಾವು ಒಬ್ರಿಗೊಬ್ರು ಭಾಗಿಯಾಗಿ ಕೆಲಸ ಮಾಡ್ತಾ ಇದೀವಿ, ಒಟ್ಟಿಗೆ ಓದಿದ್ದು ಬೆಳೆದಿದ್ದು ಎಲ್ಲನೂ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಮೊನ್ನೆ ಏನು ಒಂದು ಚುನಾವಣಾ ಇದಕ್ಕೆ ಒಂದು ಏನು ಒಂದು ಅರ್ಜಿ ಇದು ಹಾಕಿದ್ದು, ಚುನಾವಣಾ ಪ್ರಯುಕ್ತ ಒಂದು ಫಾರ್ಮ್ ಫಿಲ್ ಮಾಡಕ್ ಕೊಟ್ಟಿದ್ದ, ಅದಕ್ಕೋಸ್ಕರ ಫೋಟೋ ತೆಗೆಸಕ್ಕೆ SRI ಫಾರ್ಮ್
ಫಿಲಪ್ ಮಾಡೋಕ್ಕೋಸ್ಕರ ಫೋಟೋ ಇರಲಿಲ್ಲ ಇವ್ರದ್ದು. ಬೇಲೂರಿಗೆ ಫೋಟೋ ತೆಗಿಸಲಿಕ್ಕೆ ಅಂತ ಹೋಗಿದ್ದಾರೆ. ಅದು ಸಾಕ್ಷಿ ಇದೆ. ಓಮ್ ಸ್ಟುಡಿಯೋದಲ್ಲಿ ಫೋಟೋ ತೆಗಿಸಿದ್ದಾರೆ. ನಾನು ಹೋಗಿ ಅಲ್ಲಿ ನಿನ್ನೆ ಓಪನ್ ಮಾಡಿಸಿದ್ದೀನಿ. ಅದು ಅಲ್ಲಿ ತೆಗಿಸಿರೋದು ಅವರು 4 ಗಂಟೆ ಜಾವದಲ್ಲಿ ಆ ಟೈಮಲ್ಲಿ ಸಂಜೆ ಫೋಟೋ ತೆಗಿಸಿದ್ದಾರೆ. ಇವರಿಗೆ ಊರಿಗೆ ಬರಲಿಕ್ಕೆ ಬಸ್ಸು ಮಿಸ್ ಆಗಿದೆ. ಸಂಜೆ 5 ಗಂಟೆಗೆ 6 ಗಂಟೆಗೆ ಆಟೋ ಹೊತ್ತು ಬಂದಿದ್ದಾರೆ. ಊರಿಗೆ ಬರೋಕ್ಕೆ ಸಿದ್ಧಳಿಗೆ ಇಳಿದಿದ್ದಾರೆ. ಆಟೋದವರು ಸಮೇತ ಹುಡುಗರು ನಮಗೆ ಬೇಕಾದವರೆ ಹೇಳಿದ್ದಾರೆ, ನಾವು ಇಲ್ಲಿ ಇಳಿಸಿದ್ದೀವಿ, ಇವರು ಬಂದು ಇಲ್ಲಿ ಆಟೋದಲ್ಲಿ ಇಳಿದಿದ್ದಾರೆ ರಾತ್ರಿ ಅಂತೇಳಿ. ಆಮೇಲೆ ಏನಾಗಿದೆ, ಇಲ್ಲಿ ಮುಂದೆ ಬರ್ತಾ ಇಲ್ಲೊಬ್ಬ ಹೇಮೇಶ್ ಅಂತೇಳಿ ನಮ್ಮ ಊರವನೇ, ಅವ್ರ ಮನೆ ಮುಂಭಾಗ ರಸ್ತೆ ನಡ್ಕೊಂಡು ಬರುವಾಗ ಅವನು ಕೂಡ ನೋಡಿದ್ದಾನೆ. ಅವನು ಮಾತಾಡಿಸಿದ್ದಾನೆ 8:30 ಊರಿಗೆ ಹೀಗೆ ಬರ್ತಿದ್ದು ಹೌದೋಣ ಅಂತೇಳಿ. ಆಮೇಲೆ ಏನಾಯ್ತು, ಇಲ್ಲಿ ನಾವು ಇವರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. 8 ಗಂಟೆ ರಾತ್ರಿ ಇವರು ಬ್ರದರು ಗಣೇಶ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾರೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Today, we are proudly installing fully autonomous surgical robo for joint replacement surgeries in Hemavati Hospital, Hassan. This enhances surgical precision, patient safety, resulting in faster recovery. Please use this facility as we are committed to innovation, excellence in healthcare. Thank you. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಹಿನ್ನೆಲೆ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕವು ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಮಗ್ರ ಆಗ್ರಹ ಪತ್ರ ಸಲ್ಲಿಸಿದ್ದಲ್ಲದೆ ನೀರು ಹರಿಸಿದ್ರೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಡಿ ಮನುಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಈ ವರ್ಷ ಸಮರ್ಪಕ ಮಳೆಯಾಗದಿರುವುದರಿಂದ ಕಾವೇರಿ ಜಲನಯನ ಪ್ರದೇಶದ ಪ್ರಮುಖ ಜಲಾಶಯಗಳಾದ ಕೆಆರ್ಎಸ್, ಕಬಿನಿ, ಹೇಮಾವತಿ ಮತ್ತು ಹಾರಂಗಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಆತಂಕಕಾರಿ ಮಟ್ಟಕ್ಕೆ ಕುಸಿದಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಕುಡಿಯುವ ನೀರು ಮತ್ತು ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರನ್ನು ಸಂರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು. ಯಾವುದೇ ಕಾರಣಕ್ಕೂ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆಯಾಗುವ ರೀತಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬಾರದೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರ ನಿರ್ದೇಶನದಂತೆ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ದೃಢ ನಿಲುವು ತಾಳಿ ಕೇಂದ್ರ ಸರ್ಕಾರ ಮತ್ತು ಕಾವೇರಿ ಪ್ರಾಧಿಕಾರಗಳ ಮುಂದೆ ಕರ್ನಾಟಕದ ವಾಸ್ತವ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಬೇಕೆಂದು ಆಗ್ರಹಿಸಿದರು. ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ವಿರುದ್ಧ ತಕ್ಷಣ ಮೇಲ್ಮನವಿ ಸಲ್ಲಿಸಿ ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪ್ರಮಾಣ, ಮಳೆ ಕೊರತೆ, ಕುಡಿಯುವ ನೀರಿನ ಅವಶ್ಯಕತೆ ಮತ್ತು ಕೃಷಿ ಬೇಡಿಕೆ ಕುರಿತ ವೈಜ್ಞಾನಿಕ ಅಂಕಿಅಂಶಗಳನ್ನು ಸಮರ್ಪಕವಾಗಿ ಮಂಡಿಸಬೇಕು. ಅಗತ್ಯವಿದ್ದಲ್ಲಿ ಸುಪ್ರೀಂ ಕೋರ್ಟ್ ಸೇರಿದಂತೆ ದೇಶದ ಎಲ್ಲಾ ಕಾನೂನು ವೇದಿಕೆಗಳಲ್ಲಿ ರಾಜ್ಯದ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಕಾನೂನು ಹೋರಾಟ ನಡೆಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕರವೇ ಮುಖಂಡರಾದ ತನುಗೌಡ, ಶಿವಕುಮಾರ್, ಶಿವಣ್ಣಗೌಡ, ಖಾದರ್, ಓಹಿಲೇಶ್, ಗಗನಗೌಡ, ಅಭಿಗೌಡ, ಮಧು ಕರಡೇವು, ಪ್ರೀತಂ, ಚಂದ್ರಶೇಖರ್, ನಟರಾಜ್ ಹಾಗೂ ಮುಂತಾದವರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನ ಖಂಡಿಸಿ ಇವತ್ತ ಒಂದು ಸಾಂಕೇತಿಕವಾಗಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆನ ಇವತ್ತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ವಿ. ಯಾಕೆಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಈಗಾಗಲೇ ನೀರಿಗೆ ಹಾಹಾಕಾರ ತುಂಬ ಇದೆ. ಬೆಂಗಳೂರಲ್ಲಿ ಕುಡಿಯೋದಕ್ಕೂ ಸಹ ನೀರಿಗೆ ತುಂಬ ತೊಂದರೆ ಇದೆ. ಮತ್ತು ಏನು ಕಾವೇರಿ ನದಿ ಪಕ್ಕ ಇರ್ತಕ್ಕಂಥ ಜಮೀನುಗಳಿಗೂ ಸಹ ನೀರಿಗೆ ತುಂಬ ಹಾಹಾಕಾರ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತ ತಕ್ಷಣವೇ ಏನು ಈಗ ಕಾವೇರಿ ನದಿ ನೀರು ಪ್ರಾಧಿಕಾರ ಆದೇಶನ ಮಾಡಿದೆ, ಆ ಆದೇಶನ ಧಿಕ್ಕರಿಸಿ ಇವತ್ತ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಂತು ಒಳ್ಳೆ ನ್ಯಾಯಾಧೀಶರನ್ನ ನೇಮಕ ಮಾಡಿ ಇವತ್ತ ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸನ ಇವತ್ತ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಈಗಾಗಲೇ ನಮಗೆ ನೀರಿಗೆ ತುಂಬ ಸಮಸ್ಯೆ ಆಗಿರೋದ್ರಿಂದ ತಮಿಳುನಾಡವರು ಸಹ ಇದನ್ನು ಅರ್ಥ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಒತ್ತಡನ ರಾಜ್ಯ ಸರ್ಕಾರದ ಮೇಲೆ. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಶನಿವಾರ ಬೆಳಗಿನ ಜಾವವೇ ಭೀಕರ ಘಟನೆಯೊಂದು ಜರುಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮತ್ತು ದಿಗ್ಭ್ರಮೆ ವಾತಾವರಣ ನಿರ್ಮಾಣವಾಗಿದೆ.
ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಆವರಣದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಂಭವಿಸಿದೆ. ಬೆಳಗಿನ ಜಾವ ಹಾಲು ನೀಡಲು ಬಂದ ಸಾರ್ವಜನಿಕರಿಗೆ ಶವ ತೂಗಾಡುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತಪಟ್ಟ ವ್ಯಕ್ತಿಗೆ ಸರಿಸುಮಾರು 35ರಿಂದ 40 ವರ್ಷ ವಯಸ್ಸಾಗಿರಬಹುದೆಂದು ಅಂದಾಜಿಸಲಾಗಿದ್ದು, ಆತನ ಹೆಸರು, ಊರು ಹಾಗೂ ಆತ್ಮಹತ್ಯೆಗೆ ನಿಖರ ಕಾರಣ ಏನೆಂಬುದು ಇನ್ನೂ ತಿಳಿದುಬಂದಿಲ್ಲ. ವಿಷಯ ತಿಳಿಯುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ಬೇಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಅಪರಿಚಿತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲು ಪೊಲೀಸರು ಸುತ್ತಮುತ್ತಲ ಠಾಣೆಗಳಿಗೆ ಮಾಹಿತಿ ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವೇದ ಭಾರತಿ ಹಾಸನ ನಗರ ಸಮಿತಿ ವತಿಯಿಂದ 15ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಗಸ್ಟ್ 2ರಂದು ಬೆಳಗ್ಗೆ ನಗರದ ಪ್ರಕಾಶ್ ರಸ್ತೆಯಲ್ಲಿರುವ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ಹರಿಹರಪುರ ಶ್ರೀಧರ್ ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಹಾಸನ ಕ್ಷೇತ್ರದ ಮಾಜಿ ಶಾಸಕ ಮತ್ತು ಬಿಜೆಪಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಉದ್ಘಾಟಿಸಲಿದ್ದು, ವೇದಭಾರತಿ ರಾಜ್ಯ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ನಾಡಿಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ನೀಲಕಂಠೇಶ್ವರ ಸಮುದಾಯ ಭವನದ ಅಧ್ಯಕ್ಷ ಪುಟ್ಟಸ್ವಾಮಿ ಶೆಟ್ಟರು, ಲೆಕ್ಕ ಪರಿಶೋಧಕರಾದ SG ಶ್ರೀಧರ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬೆಂಗಳೂರು ಯೋಗ ಕೇಂದ್ರದ ಡಾ ಉಮಾ ಮಹೇಶ್ವರ ಗುರೂಜಿ, ಸಾಕ್ಷಿ ಸಂಸ್ಥೆಯ ವ್ಯವಸ್ಥಾಪಕರಾದ ಟ್ರಸ್ಟಿ ಡಾ ರವಿ ಜಹಾಗೀರದಾರ್, ಖ್ಯಾತ ವಿದ್ವಾಂಸರಾದ ಡಾ ಜಗದೀಶ್ ಶರ್ಮಾ, ವಿಶ್ವ ದಾಖಲೆ ಪಡೆದ ವೈದ್ಯಕೀಯ ಚಿಕಿತ್ಸಕಿ ಡಾ ಪೂರ್ವಿ ಜಯರಾಜ್ ವಿಶೇಷವಾಗಿ ಉಪಸ್ಥಿತರಿದ್ದು, ವೇದ ಸಂಸ್ಕೃತಿ, ಭಾರತೀಯ ಪರಂಪರೆ ಮತ್ತು ಅಗ್ನಿಹೋತ್ರದ ಮಹತ್ವದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಎಲ್ಲರಿಗಾಗಿ ವೇದ, ಮನೆ ಮನೆಗೆ ಅಗ್ನಿಹೋತ್ರ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುವ ಈ ಸಮಾರಂಭದಲ್ಲಿ ವೇದಾಭಿಮಾನಿಗಳು, ಸಾರ್ವಜನಿಕರು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವೇದಭಾರತಿ ಹಾಸನ ನಗರ ಸಮಿತಿ ಅಧ್ಯಕ್ಷ ಹೇಮಂತ್ ಕುಮಾರ್ ಮತ್ತು ಕಾರ್ಯದರ್ಶಿ ವಿಜಯ್ ಕುಮಾರ್ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. HCN ನ್ಯೂಸ್ ಹಾಸನ್. ಹಾಸನದ ವೇದ ಭಾರತೀಯ 15ನೇ ವಾರ್ಷಿಕೋತ್ಸವ ಸಮಾರಂಭ ಹಾಸನದ NCC ಕಚೇರಿ ಹಿಂಭಾಗದಲ್ಲಿರುವಂತಹ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಬರುವಂತಹ ಆಗಸ್ಟ್ 2ನೇ ತಾರೀಕು ಭಾನುವಾರ ನಡೆಯುತ್ತೆ. ಕಾರ್ಯಕ್ರಮವನ್ನು ಹಾಸನದ ಮಾಜಿ ವಿಧಾನಸಭಾ ಸದಸ್ಯರಂತಹ ಹಾಗೂ ಬಿಜೆಪಿಯ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾದಂತಹ ಶ್ರೀ ಪ್ರೀತಂ ಜೇಗೌಡ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ನೀಲಕಂಠೇಶ್ವರ ಸಮುದಾಯ ಭವನದ ಅಧ್ಯಕ್ಷರು ಶ್ರೀ ಪುಟ್ಟಸ್ವಾಮಿ ಶೆಟ್ಟರು ಹಾಗೂ ಖ್ಯಾತ ಲೆಕ್ಕ ಪರಿಶೋಧಕರಾದ ಶ್ರೀ SG ಶ್ರೀಧರ್ ಇವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಸಮಾರಂಭದಲ್ಲಿ ಆರಂಭದಲ್ಲಿ ರಾಷ್ಟ್ರಯಜ್ಞ, ಆನಂತರ ವಿದ್ವಾನ್ ಡಾಕ್ಟರ್ ಜಗದೀಶ್ ಶರ್ಮಸಂಪ ಇವರಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಎಂಬ ಉಪನ್ಯಾಸ ನಡೆಯುತ್ತೆ. ಆನಂತರ ಬಹಳ ವಿಶೇಷವಾದ ಕಾರ್ಯಕ್ರಮ ವೇದ ಸಂವಾದ ಹಾಸನದ
ವೇದಭಾರತಿ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ನಾಡಿಗ್ ಹಾಗೂ ಬೆಂಗಳೂರಿನ ಸಾಕ್ಷಿ ಟ್ರಸ್ಟ್ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬಿನಿ ಜಲಾಶಯ ತುಂಬಿದಾಗ ನೀರನ್ನ ಹರಿಸಲೇಬೇಕು. ತುಂಬಿದ ಜಲಾಶಯದ ನೀರನ್ನ ಹಿಡಿದಿಡಲು ಹೇಗೆ ಸಾಧ್ಯ? ಹೋರಾಟ ಕೈಬಿಡಲು ಮನವಿ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ. ವೈವಾಹಿಕ ಕಲಹ ಶಂಕೆ, ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ. ಮೃತದೇಹಕ್ಕಾಗಿ ಪೊಲೀಸರ ಶೋಧ. ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಸಂವಾದ ಕಾರ್ಯಕ್ರಮ. ಪತ್ರಕರ್ತರು ಸತ್ಯದ ಪರ ನಿಲ್ಲಬೇಕು. ಹಾಯ್ ಬೆಂಗಳೂರು, ಓಮನಸೆ ಸಂಪಾದಕಿ ಭಾವನಾ ಬೆಳಗೆರೆ ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.